ಕನ್ನಡದ ಎಲ್ಲಾ ಮಕ್ಕಳಿಗೂ ಹಾಯ್ ಹಲೋ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಆನ್ ಅನ್ ಆಕ್ಸಿಯಲ್ ಲೈನ್ ಆಫ್ ಅ ಡೈಪೋಲ್, ಬಹಳ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವೆಶ್ಚನ್ ನೋಡೋದು. ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ಈ ಡಯಾಗ್ರಾಮ್ ನ ಆಲ್ರೆಡಿ ಬರ್ದಿದ್ದೀನಿ. ಚಾಚು ತಪ್ಪದ ಹಾಗೆ ಹೀಗೆ ಬರೀಬೇಕು ಡಯಾಗ್ರಾಮ್ ನ, ಆಗ ನಿಮಗೆ ಮಾರ್ಕ್ಸ್ ಹೋಗಲ್ಲ. ಯಾಕೆಂದ್ರೆ ಇರೋ ಬರೋ ಎಲ್ಲಾ ನಮ್ಮ ಡಿರೈವೇಶನ್ ಎಲ್ಲ ಡಯಾಗ್ರಾಮ್ ಬೇಸ್ಡ್ ಇರುತ್ತೆ. ಹೇಗ್ ಶುರು ಮಾಡೋದು ಡಿರೈವೇಶನ್ ಅಂದ್ರೆ, ಕನ್ಸಿಡರ್ a dipole with charges plus q and minus q separated by a distance 2a. ಮೊದಲನೇದು, the electric field at a point A is being calculated on the axial line of the dipole. ಇದು ಡೈಪೋಲ್, ಇದು ಅದರ axial line. ಈ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕಂಡುಹಿಡಿತಾ ಇದೀವಿ. ಇದು ಪಾಸಿಟಿವ್ ಚಾರ್ಜ್ ಇಂದ ಬರೋ ಎಲೆಕ್ಟ್ರಿಕ್ ಫೀಲ್ಡ್ ಇ ಪ್ಲಸ್ ಆದ್ರೆ, ನೆಗೆಟಿವ್ ಚಾರ್ಜ್ ಇಂದ ಬರೋ ಎಲೆಕ್ಟ್ರಿಕ್ ಫೀಲ್ಡ್ ಇ ಮೈನಸ್ ಆಗಿರುತ್ತೆ. ಅದನ್ನ ಬ್ಲೂ ಕಲರ್ ಅಲ್ಲಿ ಬರ್ದಿದ್ದೀನಿ. ಪ್ಲಸ್ ಚಾರ್ಜ್ ಇಂದ ಬರೋ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ರೆಡ್ ಕಲರ್ ಅಲ್ಲಿ ಬರ್ದಿದ್ದೀನಿ. ಈ ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಗಳು ಆಪೋಸಿಟ್ ಡೈರೆಕ್ಷನ್ ಇರೋದ್ರಿಂದ ಇದು ಪ್ಲಸ್ ಮತ್ತೆ ಇದು ಇ ಮೈನಸ್ ಸಬ್ಟ್ರಾಕ್ಟ್ ಆಗಿ ಇ ಎ ಫೈನಲ್ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿ ಆಕ್ಸಿಯಲ್ ಲೈನ್ ಬರುತ್ತೆ. ಈಗ ಇ ಪ್ಲಸ್ ಅಂದ್ರೆ ಏನು ಅಂತ ನೋಡೋಣ. ಇ ಪ್ಲಸ್ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಅಪ್ಪ. 1/4πε0 ಕ್ಯೂ ಡಿವೈಡೆಡ್ ಬೈ ಅಲ್ಲಿಂದ ಅಲ್ಲಿಗೆ ಡಿಸ್ಟೆನ್ಸ್ ನೋಡ್ರ, ಇಲ್ಲಿಂದ ಇಲ್ಲಿ ತನಕ ಎ ಇದೆ, ಇಲ್ಲಿಂದ ಇಲ್ಲಿ ತನಕ ನೋಡಿ ಆರ್ ಇದೆ. ಸೆಂಟರ್ ಇಂದ ಆ ಪಾಯಿಂಟ್ ವರೆಗೂ ಇರೋ ಡಿಸ್ಟೆನ್ಸ್ ಆರ್. ಇಲ್ಲಿಂದ ಇಲ್ಲಿ ತನಕ ಎ, ಇಲ್ಲಿಂದ ಇಲ್ಲಿ ತನಕ ಆರ್. ಸೊ ಆರ್ ಪ್ಲಸ್ ಎ ದ ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೇಕು. ಯಾಕೆಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್ ಹಾಗೆ ಬರೋದು. 1/4πε0 ಕ್ಯೂ ಬೈ ಡಿಸ್ಟೆನ್ಸ್ ಸ್ಕ್ವೇರ್. ಹಾಗೇನೆ ಈ ಮೈನಸ್ ಏನ್ ಬರುತ್ತೆ ಅಂತ ನೀವು ನೋಡಿದ್ರೆ, ಈ ಮೈನಸ್ ಏನ್ ಬರುತ್ತೆ ಅಂತ ನೀವು ನೋಡಿದ್ರೆ 1/4πε0 ಕ್ಯೂ ಡಿವೈಡೆಡ್ ಬೈ ಆರ್ ಮೈನಸ್ ಎ ದ ಹೋಲ್ ಸ್ಕ್ವೇರ್ ಬರುತ್ತೆ. ನೋಡಿ, ಇಲ್ಲಿಂದ ಇಲ್ಲಿ ತನಕ ಆರ್ ಇದೆ, ಇಲ್ಲಿಂದ ಇಲ್ಲಿ ತನಕ ಎ ಇದೆ. ಮೈನಸ್ ಕ್ಯೂ ಇಂದ ಆ ಪಾಯಿಂಟ್ ಗೆ ಡಿಸ್ಟೆನ್ಸ್ ಆರ್ ಮೈನಸ್ ಎ ಇಷ್ಟು. ಹಾಗಾಗಿ ಇಲ್ಲಿ ಬರ್ದ್ಬಿಟ್ಟಿದ್ದೀನಿ. ಈ ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಗಳು ಇ ಪ್ಲಸ್ ಇ ಮೈನಸ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರೋದ್ರಿಂದ ದ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆಯಲ್ಲ, ಆ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ್ದು ಜಾಸ್ತಿ ಇದೆ? ಇ ಮೈನಸ್ ಜಾಸ್ತಿ ಇದೆ. ನೋಡಿ, ಉದ್ದ ಇದೆ ಅದು. ಯಾಕೆ? ಅದು ಹತ್ರ ಇದೆ ಚಾರ್ಜ್ ಆ ಪಾಯಿಂಟ್ ಗೆ. ಹಾಗಾಗಿ ಅದರಿಂದ ಬರೋ ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಇರುತ್ತೆ. ಇ ಮೈನಸ್ ಮ್ಯಾಗ್ನಿಟ್ಯೂಡ್ ಬರಿತಾ ಇದ್ದೀನಿ, ಮೈನಸ್ ಇ ಪ್ಲಸ್. ಯಾಕೆಂದ್ರೆ ಇದನ್ನ ಮತ್ತೆ ಇದನ್ನ ಸಬ್ಟ್ರಾಕ್ಟ್ ಮಾಡ್ತಾ ಇದೀವಿ. ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ? ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಡೈಪೋಲ್ ಮೂಮೆಂಟಿನ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ. ಅದನ್ನ ಪಿ ಕ್ಯಾಪ್ ಅಂತ ಬರೆದ್ರೆ ಆಯ್ತು. ಪಿ ಕ್ಯಾಪ್ ಅಂತ ಬರೆದ್ರೆ ಆಯ್ತು. ಸೊ ಈಗ ನೀವು 1/4πε0 ಮತ್ತೆ ಕ್ಯೂ ನ ಕಾಮನ್ ಫ್ಯಾಕ್ಟರ್ ತಗೋಬಹುದು. ಅವಾಗೇನ್ ಉಳ್ಕೊಳ್ಳೋದು ಒಳಗಡೆ? 1 ಡಿವೈಡೆಡ್ ಬೈ ಆರ್ ಮೈನಸ್ ಎ ದ ಹೋಲ್ ಸ್ಕ್ವೇರ್ ಮೈನಸ್ 1 ಡಿವೈಡೆಡ್ ಬೈ ಆರ್ ಪ್ಲಸ್ ಎ ದ ಹೋಲ್ ಸ್ಕ್ವೇರ್. ಇದನ್ನ ಎಕ್ಸ್ಪ್ಯಾಂಡ್ ಮಾಡೋಣ. ಇಲ್ಲಿ ಬರಿತಾ ಹೋಗ್ತೀನಿ. ಇ ಆನ್ ದಿ ಆಕ್ಸಿಯಲ್ ಲೈನ್, ಇ ಆನ್ ದಿ ಆಕ್ಸಿಯಲ್ ಲೈನ್, ಇಲ್ಲಿ ಇ ಎ ಅಂತ ಬರಿತೀನಿ. ಇದೇ ಇ ಎ ಕ್ಯಾಲ್ಕುಲೇಟ್ ಮಾಡ್ತಿರೋದು. ಇಟ್ಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ 4πε0. ಎಲ್ ಸಿ ಎಂ ತಗೊಂಡ್ರೆ ಆರ್ ಪ್ಲಸ್ ಎ ದ ಹೋಲ್ ಸ್ಕ್ವೇರ್ ಮೈನಸ್ ಆರ್ ಮೈನಸ್ ಎ ದ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ತರ ಇದೆ. ಇದು ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ದ ಹೋಲ್ ಸ್ಕ್ವೇರ್ ಬರುತ್ತೆ ಕಣ್ಮಕ್ಳು. ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕು. ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನ್ ಬರುತ್ತೆ? ಕ್ಯೂ ಡಿವೈಡೆಡ್ ಬೈ 4πε0 ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ 2ar ಮೈನಸ್ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ 2ar ಬಂದ್ಬಿಡುತ್ತೆ. ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ದ ಹೋಲ್ ಸ್ಕ್ವೇರ್ ಬಂದ್ಬಿಡುತ್ತೆ. ಇಲ್ಲಿ ಆರ್ ಸ್ಕ್ವೇರ್ ಎ ಸ್ಕ್ವೇರ್ ಕ್ಯಾನ್ಸಲ್ ಆಗ್ಬಿಟ್ರೆ ನಿಮಗ್ ಬರೋದೇನು? ಅಫ್ಕೋರ್ಸ್ ಡೈರೆಕ್ಷನ್ ಸಹ ಬರಿತಾ ಬರ್ಬೇಕು. ನೋಡಿ, ಈ ಡೈರೆಕ್ಷನ್ ಇದ್ಮೇಲೆ ಇಲ್ಲಿ ಪಿ ಕ್ಯಾಪ್ ಅಂತ ಹೇಳಿ ಬರಿತಾ ಬರ್ಬೇಕು. ಇಲ್ಲಾಂದ್ರೆ ಮಾರ್ಕ್ಸ್ ಕಟ್ ಮಾಡ್ಬಿಡ್ತಾರೆ ವ್ಯಾಲ್ಯೂಯೇಟರ್. ಸೊ ನಾವು ಇ ಎ ಈಕ್ವಲ್ ಕ್ಯೂ ಡಿವೈಡೆಡ್ ಬೈ 4πε0 ಇಂಟು 4ar, ಯಾಕೆಂದ್ರೆ 2ar ಪ್ಲಸ್ 2ar 4ar ಡಿವೈಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ದಿ ಹೋಲ್ ಸ್ಕ್ವೇರ್ ಅಂತ ಬರೆದ್ರಾಗೋಯ್ತು. ಈಗ ಇದ್ ನೋಡಿ, ಈ ಎ ಏನಿದೆಯಲ್ಲ, ಇದು 1/4πε0. ಈ 4 ನ 2 ಇಂಟು 2 ಅಂತ ಬರಿತೀನಿ. ಎನ ಹೀಗೆ ಬರ್ಕೋತೀನಿ, ಇಲ್ಲಿರೋ ಎನ. ಕ್ಯೂ ನ ಇಲ್ಲಿ ಬರಿತೀನಿ, ಸರಿನಾ? ನೋಡಿ, 2 ಮಲ್ಟಿಪ್ಲೈಡ್ ಬೈ q into 2a multiplied by r divided by r square minus a square the whole square. Of course, ಇಲ್ಲಿ p cap ಇದೆ, ಇಲ್ಲೂ ಸಹ p cap ಇದೆ.
ಹಿಂದಿನ ವಿಡಿಯೋದಲ್ಲಿ ಹೇಳ್ಕೊಡಿದೀನಿ ಡೈಪೋಲ್ ಮೂಮೆಂಟ್ ಏನು ಅಂತ. ಪಿ ಈಕ್ವಲ್ ಟು ಕ್ಯೂ ಇಂಟು ಟು ಎ ಅಲ್ವಾ, ಪಿ ಈಕ್ವಲ್ ಟು ಕ್ಯೂ ಇಂಟು ಟು ಎ, ಅದನ್ನ ಡೈಪೋಲ್ ಮೂಮೆಂಟ್ ಪಿ ಅಂತ ಹೇಳಿ ಬರೀಬಹುದು. ಸೊ ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿ ಎಕ್ಸಿಯಲ್ ಲೈನ್ ಏನಿದೆಯಲ್ಲ ಅದು 1/4πε0 ಟು ಪಿ ಆರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ದ ಹೋಲ್ ಸ್ಕ್ವೇರ್ ಇನ್ ದ ಪಿ ಕ್ಯಾಪ್ ಡೈರೆಕ್ಷನ್ ಅಂತ ಬರ್ದ್ಬಿಟ್ರೆ ನಮ್ಮ ಡಿರೈವೇಶನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಯ್ತು. ಇದಕ್ಕೊಂದು ಬಾಕ್ಸ್ ಹಾಕ್ಬಿಡೋಣ. ಸೊ ಈಗ ಇನ್ನೊಂದು ಸ್ಮಾಲ್ ಸ್ಟೆಪ್ ಇದೆ. ಏನ್ ಸರ್ ಆ ಸ್ಟೆಪ್ ಅಂತ ನೀವು ನನ್ ಕೇಳಿದ್ರೆ, ಅಪ್ರಾಕ್ಸಿಮೇಷನ್ ಅಪ್ಪ, ಶಾರ್ಟ್ ಡೈಪೋಲ್ ಅಪ್ರಾಕ್ಸಿಮೇಷನ್. ಈ ಡಿರೈವೇಶನ್ ನ ಇಲ್ಲಿಗೆ ನಿಲ್ಸೋ ಹಾಗಿಲ್ಲ. ಅಕಸ್ಮಾತ್ ಈ ಪಾಯಿಂಟ್ ತುಂಬಾ ದೂರದಲ್ಲಿದ್ರೆ ಅವಾಗ ಈ ಆರ್ ಇದೆಯಲ್ಲ, ಈ ಆರ್ ಎಷ್ಟು ದೊಡ್ಡದಿದೆಯಪ್ಪ ಅಂದ್ರೆ ಆರ್ ಗೆ ಕಂಪೇರ್ ಮಾಡಿದಾಗ ಎ ಬಹಳ ಸಣ್ಣದಾಗ್ಬಿಡುತ್ತೆ, ವೆರಿ ವೆರಿ ಸ್ಮಾಲ್ ಆಗ್ಬಿಡುತ್ತೆ. ಅವಾಗ ಅದನ್ನ ಬಿಟ್ಬಿಟ್ರು ಆಯ್ತು. ನೀವು ಏನ್ ಮಾಡ್ತೀರಿ ಅವಾಗ, ಈಗ ನೀವು ವೆನ್ ಫಾರ್ ಆರ್ ವೆರಿ ಲಾರ್ಜ್ ವೆನ್ ಕಂಪೇರ್ ಟು ಎ, ಅವಾಗ ಏನ್ ಮಾಡ್ಬೋದು, ಆರ್ ಏನ ಬಿಟ್ಬಿಟ್ಟಾಗ ಏನ್ ಬರುತ್ತೆ, ಈ ಎ ಈಕ್ವಲ್ ಟು 1/4πε0 ಟು ಪಿ ಆರ್ ಡಿವೈಡೆಡ್ ಬೈ ಏನ ಬಿಟ್ಬಿಟ್ರೆ ಆರ್ ಪವರ್ 4 ಪಿ ಕ್ಯಾಪ್ ಆಗುತ್ತೆ. ಆರ್ ಪವರ್ 4 ನ ಇದ್ರ ಜೊತೆ ಹೊಡೆದಾಕಿದ್ರೆ ಅದು ಆರ್ ಪವರ್ 3 ಆಗುತ್ತೆ. ಡಿನಾಮಿನೇಟರ್ ಅಲ್ಲಿ ಆರ್ ಕ್ಯೂಬ್ ಆಗುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿ ಎಕ್ಸಿಯಲ್ ಲೈನ್ ಫಾರ್ ಅ ಶಾರ್ಟ್ ಡೈಪೋಲ್ ಏನ್ ಬರುತ್ತೆ, 1/4πε0 ಟು ಪಿ ಬೈ ಆರ್ ಕ್ಯೂಬ್ ಇನ್ ದ ಪಿ ಕ್ಯಾಪ್ ಡೈರೆಕ್ಷನ್ ಅಂತ ಬರ್ದ್ಬಿಟ್ರೆ ಆಯ್ತು. ಇದು ನಮ್ಮ 5 ಮಾರ್ಕ್ಸಿನ ಡಿರೈವೇಶನ್. ಮಕ್ಕಳು ಎಲ್ಲರೂ ಇದರಲ್ಲಿ ಮಾರ್ಕ್ಸ್ ಕಳ್ಕೋಕೂಡ್ದು. ಇವಾಗ ನಾನು ಎಕ್ಸ್ಪ್ಲನೇಷನ್ ಹೇಗ್ ಬರಿಬೇಕು ಅಂತ ಹೇಳಿದೀನಿ, ಡಿರೈವೇಶನ್ ಹೇಗ್ ಮಾಡ್ಬೇಕು ಅಂತ ಹೇಳಿದೀನಿ. ಚಾಚು ತಪ್ಪದ ಹಾಗೆ ಇದನ್ನ ಫಾಲೋ ಮಾಡಿ ಬರ್ಕೊಂಡು ಅಭ್ಯಾಸ ಮಾಡಿ ಎಕ್ಸಾಮ್ ಅಲ್ಲಿ ಹೋಗಿ ಬರ್ಬಿಟ್ಟು ಬರ್ಬೇಕು. ಬಂದ್ಮೇಲೆ ಸರ್ ಬರ್ದಿದ್ದೀನಿ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೇಕು. ಥ್ಯಾಂಕ್ ಯು.